ಪತಿಗೆ ಬೆನ್ನೆಲುಬು, ಮಕ್ಕಳಿಗೆ ಪ್ರೀತಿಯ ತಾಯಿ, ಸೊಸೆಯರಿಗೆ ಅಮ್ಮ, ಮೊಮ್ಮಕ್ಕಳಿಗೆ ಅಚ್ಚುಮೆಚ್ಚಿನ ಅಜ್ಜಿ, ಮರಿ ಮೊಮ್ಮಕ್ಕಳಿಗೆ ಮುತ್ತಜ್ಜಿ, ಸಿಬ್ಬಂದಿಗೆ ಬೆಳಕು, ಊರಿಗೆ ದಾರಿದೀಪ, ಇಡೀ ಕುಟುಂಬಕ್ಕೆ ದೇವತೆಯಾಗಿದ್ದ ಚೆನ್ನಮ್ಮ ಇನ್ನಿಲ್ಲ ಎಂಬ ನೋವು ಅರಗಿಸಿಕೊಳ್ಳಲಾಗ್ತಿಲ್ಲ. ದೇವೇಗೌಡರಿಂದ ಹಿಡಿದು ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಗೂ ತಾಯಿಯಾಗಿ ಕೈತುತ್ತು ನೀಡಿದ ಚೆನ್ನಮ್ಮರನ್ನ ನೆನೆದು ದೊಡ್ಡಗೌಡರ ಕುಟುಂಬ ಕಣ್ಣೀರು ಹಾಕಿದೆ. ದೇವತೆ ಕಳ್ಕೊಂಡ್ಬಿಟ್ಟೆ ಸರ್. ಸ್ವಲ್ಪ ಪ್ರೀತಿ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಇತ್ತು, ಬಟ್ ಎಲ್ಲರೂ ಒಂದೇ ರೀತಿ ಬೆಳೆಸಿದ್ದಾರೆ. ಸಿಬ್ಬಂದಿ ಅಂತ ನೋಡ್ತಿರ್ಲ, ಮನೆ ಮಕ್ಕಳ ತರ ನೋಡ್ತೀರ ಅವ್ರು ನಮ್ಮನ್ನೆಲ್ಲ. ತಡೆಯಲಾಗದ ದುಃಖ, ಹೇಳಿಕೊಳ್ಳಲಾಗದ ನೋವು. ಇಳಿ ವಯಸ್ಸಲ್ಲಿ ಅರ್ಧಾಂಗಿ ಕಳೆದುಕೊಂಡ ದೇವೇಗೌಡರು ಬಿಕ್ಕಿ ಬಿಕ್ಕಿ ಕಣ್ಣೀರಾಗಿದ್ದಾರೆ. ದೇವೇಗೌಡರಿಗೆ ಸಿಹಿ ಉಣಿಸಿದ್ದ ಅನ್ನಪೂರ್ಣೆ, ಕಷ್ಟ ಕಾಲದಲ್ಲೂ ಕಹಿ ಹಂಚಿಕೊಂಡಿದ್ದ ಕರುಣಾಮಯಿ, ಉಸಿರು ಚೆಲ್ಲಿದ ನೋವು ದೇವೇಗೌಡರು ಮತ್ತು ಕುಟುಂಬಕ್ಕೆ ಇನ್ನಿಲ್ಲದ ನೋವು ತಂದಿದೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಿಂದ ಹಾಸನಕ್ಕೆ ಪಾರ್ಥಿವ ಶರೀರವನ್ನ ಸ್ಥಳಾಂತರಿಸುವಾಗ ಪೂಜೆ ಸಲ್ಲಿಸಲಾಯಿತು. ಪತಿ ದೇವೇಗೌಡರು, ಪುತ್ರರಾದ HD ಕುಮಾರಸ್ವಾಮಿ ಸೇರಿದಂತೆ ಇಡೀ ಕುಟುಂಬ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿದ್ರು. ಈ ವೇಳೆ ದೇವೇಗೌಡರು ಪತ್ನಿ ಶರೀರ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ರು. ಚೆನ್ನಮ್ಮ ಅಂದ್ರೆ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭ. ಇಡೀ ಕುಟುಂಬದಲ್ಲಿ ಯಾರೇ ಎಷ್ಟು ಎತ್ತರಕ್ಕೇರಿದ್ರೂ ಒಡನಾಟಕ್ಕೆ ಕೊರತೆಯೇ ಇರಲಿಲ್ಲ. ಇಲ್ಲಿ ನೋಡಿ, ದೇವೇಗೌಡರು ಮತ್ತು ಚೆನ್ನಮ್ಮರ ಕೊನೆ ದಿನಗಳ ದೃಶ್ಯಗಳಿವು. ಚೆನ್ನಮ್ಮರಿಗೆ ಬಾಳೆಹಣ್ಣು ತಿನ್ನಿಸಿದ್ದ ದೇವೇಗೌಡರು ಚೆನ್ನಮ್ಮರ ಕೈ ಭುಜ ತಟ್ಟಿ ಸಮಾಧಾನಿಸಿದ್ರು. ನಡುಗುತ್ತಿದ್ದ ಕೈಯಲ್ಲೇ ಚೆನ್ನಮ್ಮ ಕಾಲು ಮುಗ್ದಿದ್ರು. ಇಡೀ ವಯಸ್ಸಲ್ಲೂ ಅನ್ಯೋನ್ಯವಾಗಿದ್ರು. ಇಷ್ಟು ಅನ್ಯೋನ್ಯವಾಗಿದ್ದರಿಂದಲೇ ದೇವೇಗೌಡರಿಗೆ ಇವತ್ತು ಪತ್ನಿಯನ್ನ ಬಿಟ್ಟು ಇರಲು ಆಗ್ತಾ ಇಲ್ಲ. ತಡರಾತ್ರಿಯೂ ನೋವು ತಾಳಲಾಗದೆ ರೋಧಿಸಿದ್ರು. ಪಾರ್ಥಿವ ಶರೀರ ಇರಿಸಿದ್ದ ಪೆಟ್ಟಿಗೆ ಮೇಲೆ ಬರಗಿ ಕಣ್ಣೀರು ಹಾಕಿದ್ರು. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ ಅಪ್ಪನನ್ನ ಮಗಳು ಶೈಲಜಾ ಅವರು ಸಂತೈಸಿದ್ರು. ಇನ್ನು ಅಮ್ಮ ಅಂದ್ರೆ HD ರೇವಣ್ಣರಿಗೆ ಎಲ್ಲಿಲ್ಲದ ಪ್ರೀತಿ. ಚೆನ್ನಮ್ಮ ಕೂಡ ದೈವ ಭಕ್ತರು, ರೇವಣ್ಣ ಕೂಡ ದೈವ ಭಕ್ತರು. ನನ್ನ ದೇವರನ್ನೇ ಕಳೆದುಕೊಂಡೆ ಅಂತ ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ಎಷ್ಟೋ ಜನರಿಗೆ ಅನ್ನ ಹಾಕಿದ ಕೈಯದು ಅಂತ ಭಾವುಕರಾಗಿದ್ದಾರೆ. ಕುಮಾರಸ್ವಾಮಿ ಕೂಡ ಚೆನ್ನಮ್ಮ ಅವರ ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಚೆನ್ನಮ್ಮ ದೇವರ ಮನೆಯಲ್ಲಿ ಕುಳಿತು ಪೂಜೆ ಮಾಡ್ತಿದ್ದಾಗ ಕುಮಾರಸ್ವಾಮಿ ಅವರು ಆಶೀರ್ವಾದ ಪಡಿತಾ ಇದ್ರು. HDಗೆ ತಾವು ಯಾವುದೇ ಕೆಲಸ ಆರಂಭಿಸಬೇಕಾದ್ರೂ ತಾಯಿಯ ಆಶೀರ್ವಾದ ಪಡೆಯೋದನ್ನ ಮರೀತಾ ಇರಲಿಲ್ಲ. ಹೆಚ್ಚಿನ ಪ್ರೀತಿ ಇದ್ದಿದ್ದು ನಿಜ. ಇದಾದ ಕಾರಣ ನಾನು ಬಡವರ ಬಗ್ಗೆ ಇಟ್ಟಿರ್ತಕ್ಕಂಥ ಅವರ ನಡವಳಿಕೆನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಅದರಿಂದ ಸ್ವಲ್ಪ ಪ್ರೀತಿ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಇತ್ತು, ಬಟ್ ಎಲ್ಲರೂ ಒಂದೇ ರೀತಿ ಬೆಳೆಸಿದ್ದಾರೆ. ಜೊತೆಯಲ್ಲಿ ಸಮಯ ಸಿಗ್ತಾ ಇರಲಿಲ್ಲ, ಅವರ ಹತ್ತಿರದಲ್ಲೇ ಇದ್ದೇನೆ. ಅವರ ಕೆಲವು ನನಗೆ ಹಲವಾರು ಬಾರಿ ಹಿತವಚನಗಳು, ನಾನು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಹಲವಾರು ಬಾರಿ ನನಗೆ ಕೂರಿಸ್ಕೊಂಡು ಹೇಳಿದಂಥ ದಿನಗಳು ನಾನು ಮರೀಲಿಕ್ಕಾಗೋದಿಲ್ಲ. ಇನ್ನು ಚೆನ್ನಮ್ಮ ಸೊಸೆಯರನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು. ಚೆನ್ನಮ್ಮ ಹೇಳಿಕೊಟ್ಟ ಮಾರ್ಗದಲ್ಲೇ ಸೊಸೆಯರು ನಡೆದುಕೊಳ್ತಾ ಇದ್ರು. ಅವರನ್ನ ಕಳೆದುಕೊಂಡು ನಾವು ತಬ್ಬಲಿಯಾಗಿದ್ದೇವೆ ಅಂತ ಸೊಸೆ ಭವಾನಿ ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ಮಮತೆ ಮತ್ತು ಸಮತೆಯ ಚೆನ್ನಮ್ಮ ಮನೆಯ ಸಿಬ್ಬಂದಿಯನ್ನು ಮನೆಯ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು. JDS ಕಚೇರಿಯ ಸಿಬ್ಬಂದಿ ಕೂಡ ಚೆನ್ನಮ್ಮರ ಸರಳತೆಯನ್ನ ನೆನೆದು ಭಾವುಕರಾಗಿದ್ದಾರೆ. ಊಟ ಇಕ್ಕೋರು ಎಲ್ಲ ನೋಡ್ಕೊಳ್ಳೋರು, ಚೆನ್ನಾಗಿ ಕಾಪಿ ಟೀ ಕೊಡೋರು, ದೇವ್ರ ಪ್ರಸಾದ ಕೊಡೋರು. ಬಂದಾಗ ಸಿಬ್ಬಂದಿ ಅಂತ ನೋಡ್ತಿರಲ್ಲ,
ಮನೆ ಮಕ್ಕಳ ಥರ ನೋಡ್ತೀರ ಅವ್ರು ನಮ್ಮನ್ನೆಲ್ಲರೂ. ಇವತ್ತು ಅವ್ರನ್ನ ಕಳ್ಕೊಂಡು ದೇವ್ರು ಅವ್ರಿಗೆ ಶಾಂತಿ ಕೊಡಲಿ ಅಂತ ನಾ ಬೇಡ್ಕತ್ತೀನಿ. ದೇವೇಗೌಡರ ಮನೆಯ ದೇವರು ಚೆನ್ನಮ್ಮ. ಕುಟುಂಬಕ್ಕೆ ದೇವರಾಗಿದ್ದ ಚೆನ್ನಮ್ಮ ಅಪಾರ ದೈವ ಭಕ್ತರು. ಹುಟ್ಟೂರು ಮೊತ್ತಿಗೆ ಹಿರೇಹಳ್ಳಿಯಲ್ಲಿ 3 ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ಚೆನ್ನಾಂಬಿಕಾ ಕಾಲಭೈರವೇಶ್ವರ, ಮೊತ್ತಿಗೆಮ್ಮ ದೇಗುಲ ನಿರ್ಮಿಸಿದ್ದಾರೆ. 5 ಗ್ರಾಮಗಳು ಸೇರಿ ಆಚರಿಸೋ ಚೆನ್ನಾಂಬಿಕಾ ಜಾತ್ರೆಯ ಮೊದಲ ಪೂಜೆ ಚೆನ್ನಮ್ಮಾರಿಗೆ ಅವಕಾಶ ನೀಡಲಾಗ್ತಿತ್ತು. ಚೆನ್ನಮ್ಮ ಪೂಜೆ ಮುಗಿಸಿ ಹೊರಬಂದ ಮೇಲೆ ಗ್ರಾಮಸ್ಥರು ಪೂಜೆ ಮಾಡ್ತಾ ಇದ್ರು. ಕುಟುಂಬ, ಸಿಬ್ಬಂದಿ, ಊರು, ಜನ ಎಲ್ಲರಿಗೂ ಹತ್ತಿರವಾಗಿದ್ದ ಚೆನ್ನಮ್ಮ ಎಲ್ಲರನ್ನ ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.